ಈಗ ಪ್ರಶ್ನೆ ಉದ್ಭವ ಆಗೋದು ಇವರು ಅನರ್ಹ ಆಗ್ತಾರಾ ಅಂತ. ಅನರ್ಹ ವಿಚಾರ ಯಾವಾಗ ಬರುತ್ತೆ ಅಂದರೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂಡರಲ್ಲಿ ಬರುತ್ತೆ. ಅದು ರಾಜೀವ್ ಗಾಂಧಿ ಕಾಲದಲ್ಲಿ ಬಂದಂಥ ಕಾಯ್ದೆ. ಆ ಪ್ರಕಾರ ಅನರ್ಹ ಆದರೆ 6 ವರ್ಷಗಳ ಕಾಲ ನೀವು ಚುನಾವಣೆಗೆ ನಿಲ್ಲಂಗಿಲ್ಲ. ಯಾಕೆ 6 ವರ್ಷ ಅಂತ ನಿಮ್ಗೆ ಅನಿಸ್ಬೋದು. ಈಗ ನೋಡಿ 6 ವರ್ಷ ಅಂತಂದರೆ ಈಗ ನಾಡಿದ್ದು ಲೋಕಸಭಾ ಚುನಾವಣೆ ಬರುತ್ತೆ ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಹೇಳಿ. ಈ ಚುನಾವಣೆಗೂ ನಿಲ್ಲಂಗಿಲ್ಲ. 5 ವರ್ಷ ಕಳೆದು ಇನ್ನೊಂದು ಚುನಾವಣೆ ಬರುತ್ತೆ, ಆಗ 6 ವರ್ಷದ್ದು ಇನ್ನೂ ಆಗಿರುತ್ತೆ, ಇನ್ನೊಂದು ಚುನಾವಣೆಗೆ ನಿಲ್ಲಂಗಿಲ್ಲ. ಅಂದರೆ 10 ವರ್ಷ ಚುನಾವಣೆಗೆ ನಿಲ್ಲಂಗಿಲ್ಲ. 10 ವರ್ಷಕ್ಕೆ ಚುನಾವಣೆಗೆ ನಿಂತಿಲ್ಲ ಅಂತಂದರೆ ಅವನ ಏನು ರಾಜಕೀಯ ಜೀವನವೇ ಬರ್ಬಾದಾಗಿ ಹೋಗ್ಬಿಡುತ್ತೆ. ಅದೊಂದು ಟೆಕ್ನಿಕ್ಯಾಲಿಟಿ. ಈ ಹಿಂದೆ ಅನೇಕರು ಅನರ್ಹರಾಗಿದ್ದಾರೆ ಕೋರ್ಟಲ್ಲಿ, ಮಗದೊಂದು ಆಗಿದೆ ತುಂಬ, ನಾವು ನೋಡಿದ್ದೀವಿ. ಬಾಲ್ ಠಾಕ್ರೆ ಇದ್ರಲ್ಲ, ಬಾಲ್ ಠಾಕ್ರೆ, ಶಿವಸೇನಾ ಮುಖ್ಯಸ್ಥ ಬಾಲ್ ಠಾಕ್ರೆ, ಅವ್ರಿಗೊಮ್ಮೆ 6 ವರ್ಷ ವೋಟಿಂಗ್ ಹಕ್ಕಿರಲಿಲ್ಲ. 2 ಚುನಾವಣೆ ಅವ್ರು ವೋಟ್ ಮಾಡಲಿಕ್ಕಾಗಲಿಲ್ಲ ಅವರಿಗೆ. ಇಂಥದ್ದೆಲ್ಲ ನಡೆದೋಗಿದೆ ಈ ದೇಶದಲ್ಲಿ. ಇನ್ನು ಈ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದರೆ ಪಕ್ಷಾಂತರ ನಿಷೇಧ ಕಾಯ್ದೆಯಡಿ ಅನರ್ಹರಾಗ್ತಾರಾ, ಆಗೋದಿಲ್ವಾ? ಅನರ್ಹ ಆಗೋದಿಲ್ಲವಂತೆ. ಯಾಕೆ ಅಂತಂದರೆ ತನ್ನ ಆದೇಶದಲ್ಲಿ ಘನವೆತ್ತ ಸುಪ್ರೀಂ ಕೋರ್ಟ್ ಈ ಹೇಳಿಕೆಯನ್ನು ಕೊಟ್ಟಿದೆ. ಇದು ರಾಜ್ಯಸಭಾ ಚುನಾವಣೆಗೆ ಮಾತ್ರ. ಯಾಕೆ? ಶಾಸಕರು ತಮಗೆ ಬೇಕಾದ ಅಭ್ಯರ್ಥಿಗೆ ಮತ ಹಾಕಬಹುದು, ಶಾಸಕರಿಗೆ ಸ್ವಾತಂತ್ರ್ಯವಿದೆ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ಹೇಳಿತ್ತು. ಇದನ್ನೆಲ್ಲ ಮನಗಂಡೇ ಮುಂದಿನ ಕ್ರಮಕ್ಕೆ ಅವರು ಮುಂದಾಗಿದ್ದು. ಯಾರಿಗೆ ಮತ ಹಾಕಿದ್ದಾರೆ ಎಂದು ಪಕ್ಷ ತಿಳಿದುಕೊಳ್ಳಬಹುದು. ಅದನ್ನು ಅವರು ತೋರಿಸಿದ್ದಾರೆ, ಯಾರಿಗೆ ಪಕ್ಷ ಹಾಕಿದ್ದೀನಿ ಅಂತ ಪಕ್ಷ ತಿಳಿದುಕೊಳ್ಳಬಹುದು. ಪಕ್ಷದ ವಿಪ್ ಉಲ್ಲಂಘನೆ ಮಾಡಿದರೆ ಪಕ್ಷದಿಂದ ಉಚ್ಚಾಟಿಸ್ಬೋದು. ಈಗ ನೀನು ನನಗೆ ಪಕ್ಷಕ್ಕೆ ಬೇಡ ಹೋಗಿ ಅಂತ ಹೇಳ್ಬೋದು. ಆದರೆ ಅವರ MLA ಗಿರಿ ಉಚ್ಚಾಟನೆ ಆಗೋದಿಲ್ಲ. ಆದರೂ ವಿಪ್ ಉಲ್ಲಂಘಿಸಿದ ಶಾಸಕ ಅನರ್ಹನಾಗೋದಿಲ್ಲ, ಆತನ MLA ಗಿರಿ ಹೋಗೋದಿಲ್ಲ. BJPಯಲ್ಲಿ ಈಗ ಅವರು ಗುರುತಿಸ್ಕೊಳ್ಳೋದಿಲ್ಲ. ಈಗ ಇವರು ಏನು ಮಾಡಬೇಕಾಗತ್ತೆ? ಪಕ್ಷ ಬದಲಿಸಿದ ಕಾರಣಕ್ಕಾಗಿ ರಾಜೀನಾಮೆ ಕೊಟ್ಟು ಬೇಕಿದ್ರೆ ಉಪಚುನಾವಣೆ ಕಡೆಗೆ ಹೋಗ್ತಾರೆ. ಇವರೀಗ ರಾಜೀನಾಮೆ ಕೊಡ್ಬೋದು, ಆದರೆ ಇವರು ರಾಜೀನಾಮೆ ಕೊಡಲ್ಲ. ಯಾಕೆ ಕೊಡಲ್ಲ ಗೊತ್ತಾ? ರಾಜೀನಾಮೆ ಈಗ ಕೊಟ್ಟರೆ ಲೋಕಸಭಾ ಚುನಾವಣೆ ಬರುತ್ತಲ್ಲ, ಆಗಲೇ ಉಪಚುನಾವಣೆಯೇ ಘೋಷಣೆ ಆಗಿಬಿಡುತ್ತೆ 2 ತಿಂಗಳಲ್ಲಿ. 6 ತಿಂಗಳ ಕಾಲಾವಕಾಶ ಇರುತ್ತೆ ಒಮ್ಮೆ ರಾಜೀನಾಮೆ ಕೊಟ್ಟರೆ. ಸೋಮಶೇಖರ್ಗೆ ಹೇಗಿರುತ್ತೆ? ಈಗ ನಾನು ರಾಜೀನಾಮೆ ಕೊಟ್ಟರೆ ಏನಾಗ್ಬೋದು? ಲೋಕಸಭಾ ಚುನಾವಣೆ ಜೊತೆ ನಮ್ಮ ಚುನಾವಣೆ ಆಗುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಯಾರ ಪ್ರಭಾವ ಜಾಸ್ತಿ ಇದೆ? ಹವಾ ನರೇಂದ್ರ ಮೋದಿಯದ್ದು. ಆ ಫೋರ್ಸ್ಗೆ ಇವರು ಉಳಿತಾರಾ? ಉಳಿಯೋದಿಲ್ಲ. ಸೊ ಹಾಗಾಗಿ ಸಾಧ್ಯವಿಲ್ಲ ಅಂತ.